ಇವತ್ತು ಸ್ವಲ್ಪ ಲೇಟ್ ಆಗೋಯ್ತು, ಸ್ವಲ್ಪ ಅಲ್ಲ ಜಾಸ್ತಿನೇ ಲೇಟ್ ಆಗೋಯ್ತು. ಇವತ್ತು ಅಷ್ಟೇ ಎಲ್ಲೋ ಹೊರಗಡೆ ಹೋಗಿದ್ರಿ, ಅದಕ್ಕೋಸ್ಕರನೇ ವಿಡಿಯೋ ಹಾಕೋದು ತುಂಬಾ ಲೇಟ್ ಆಗೋಯ್ತು. ಇವತ್ತು ಸೋಮವಾರದ ವ್ಲಾಗು. ಇವತ್ತಂತೂ ಬೆಳಗ್ಗೆ ಎದ್ದು ತುಂಬಾ ಬೇಗ ಎದ್ದೆ ಇವತ್ತು. ಯಾಕಂದರೆ ಇವತ್ತು ನಮ್ಮ ಮನೆಯಲ್ಲಿ ಎರಡೆರಡು ಟಿಫನ್ ಮಾಡಿದ್ದಕ್ಕೆ ಪಾತ್ರೆಗಳು ನೋಡಿ ಎಷ್ಟೊಂದು ಬಿದ್ದಾವೆ. ಇನ್ನು ಇಡ್ಲಿ ಸಾಂಬಾರು ಅಂದ್ರೇ ಪಾತ್ರೆ ಜಾಸ್ತಿ. ಅದರಲ್ಲಿ ಪಲಾವ್ ಒಂದು ಸಾರಿ ಟೊಮೆಟೊ ಬಾತ್ ಮಾಡಿದ್ದೆ. ಇಬ್ಬಿಬ್ರಿಗೂ ಒಬ್ಬೊಬ್ಬಳು ಒಂದೊಂದು ಕೇಳಿದ್ಲು. ಚಿಕ್ಕವಳು ಇಡ್ಲಿ ಸಾಂಬಾರು ಕೇಳಿದ್ಲು, ದೊಡ್ಡವಳು ಟೊಮೆಟೊ ಬಾತ್ ಕೇಳಿದ್ಲು. ಇನ್ನೇನು ಮಾಡೋದು, ಮಕ್ಕಳು ಕೇಳಿದ್ರೆ ಮಾಡಲೇಬೇಕಲ್ಲ ಅಂದ್ಬಿಟ್ಟು ನನಗೂ ಸಾಂಬಾರು ಮಧ್ಯಾಹ್ನ ಮಾಡೋಂಗಿರಲ್ಲ ಅಂದ್ಬಿಟ್ಟು ಮುಲ್ಲಂಗಿ ಬೇಳೆಕಾಳು ಹಾಕಿ ಸಾಂಬಾರು ಮಾಡಿದೆ. ಯಾವುದನ್ನು ಬೇಳೆ ಸಾಂಬಾರು ಮಾಡಿದ್ರೂ ಅವಳು ಇಡ್ಲಿ ತಿಂತಾಳೆ. ಇನ್ನೆಲ್ಲ ಕಿಚನ್ ಎಲ್ಲ ಕ್ಲೀನ್ ಮಾಡಬೇಕು. ಇವತ್ತು ಬೇರೆ ಯಾಕಂತನೂ ಗೊತ್ತಿಲ್ಲ ಎಷ್ಟು ಕ್ಲೀನ್ ಮಾಡ್ತೀನೋ, ಈ ನೊಣಗಳು ಸಣ್ಣ ಸಣ್ಣ ನೊಣಗಳೆಲ್ಲ ಕೂತ್ಕೊತಾನೆ ಇರುತ್ತೆ. ಅದಕ್ಕೆ ಇವತ್ತು ಎಣ್ಣೆ ಬಾಟ್ಲಿಕ್ಕೋದೆಲ್ಲ ಕ್ಲೀನ್ ಮಾಡಿದೆ. ಆಲ್ಮೋಸ್ಟು ಎಲ್ಲ ಕ್ಲೀನ್ ಆಯಿತು. ಇಷ್ಟೆಲ್ಲ ಕ್ಲೀನ್ ಮಾಡೋಷ್ಟೊತ್ತಿಗೆ ತುಂಬ ಲೇಟ್ ಆಯಿತು. ಇನ್ನು ಬೇಗನೆ 12 ಗಂಟೆಗೆ ಮುಂಚೆನೇ ಪೂಜೆ ಮಾಡಿಬಿಡ್ಬೇಕು. ನೋಡಿ, ಶಿಂಕೆಲ್ಲ ನನಗೆ ಪೂಜೆ ಮಾಡೋ ಟೈಮಲ್ಲಿ ಶಿಂಕಲ್ಲಿ ಒಂದು ಪಾತ್ರೆ ಕೂಡ ಇರಬಾರ್ದು, ಎಲ್ಲ ಕ್ಲೀನಾಗಿರಬೇಕು. ಇಷ್ಟು ಕ್ಲೀನ್ ಮಾಡೋಷ್ಟೊತ್ತಿಗೆ ನನ್ನ ಮಕ್ಕ ನೋಡಿ ಎಷ್ಟು ಗಲೀಜಾಗೈತೆ. ಮತ್ತು ಇವಾಗ ಪೂಜೆ ಟೈಮ್ಗೆ ರೆಡಿಯಾಗಿ ಪೂಜೆ ಮಾಡ್ತಾ ಇದ್ದೀನಿ. ನನಗೆ ಪೂಜೆ ಮಾಡಿದ್ರೆ ಒಂಥರ ಸಮಾಧಾನ, ಒಂಥರ ಪಾಸಿಟಿವ್, ಎಷ್ಟು ಏನೋ ಒಂಥರ ಒಳ್ಳೆ ಥರ ಕಾಣಿಸುತ್ತೆ, ಒಂಥರ ಸಮಾಧಾನ. ಎಷ್ಟು ಚೆನ್ನಾಗೈತೆ ದವ್ರಿ. ನೋಡಿ, ನಮ್ಮ ಚಿಕ್ಕ ಗಣೇಶ ದೇವ್ರುಗಳು ಅಷ್ಟೇ ಹೂವು ಹಾಕಿ ದೀಪ ಹಚ್ಚಿದ್ರೇ ಏನೋ ಒಂಥರ ದೇವ್ರ ಮನೆಯಲ್ಲಿ ಎಷ್ಟು ಚೆನ್ನಾಗಿ ಕಳೆ ಬಂದಿರುತ್ತೆ. ಇವತ್ತು ಸ್ವಲ್ಪ ಪ್ರಸಾದ ಮಾಡೋಣ ಅನ್ನಿಸ್ತು, ಏನೋ ಒಳ್ಳೆ ವಿಷಯ ಗೊತ್ತಾಯಿತು. ಅದಕ್ಕೋಸ್ಕರನೇ ಎಷ್ಟು ಈಸಿಯಾಗಿ ಪ್ರಸಾದ ಮಾಡ್ಬೋದು. ಫಸ್ಟು ಅವಲಕ್ಕಿನ ನೆನೆಸ್ಕೊಂಬಿಟ್ಟು ಬೆಲ್ಲ ಹಾಕ್ತಾಯಿದ್ದೆ. ಇವಾಗ ಅವಲಕ್ಕಿನ ತೊಳೆದು ಇಕ್ಕೊಂಬಿಟ್ಟು ಅದಕ್ಕೆ ಬೆಲ್ಲ ಎತ್ಕೊಂಡು, ಬೆಲ್ಲ ಚಚ್ಕೊಂಡು ಪುಡಿ ಮಾಡಿಕೊಂಡು ಪಾಕ ಎತ್ಕೊಂಡು ಪಾಕದಲ್ಲಿ ಈ ಅವಲಕ್ಕಿ ಹಾಕೋದು, ಆಮೇಲೆ ಏಲಕ್ಕಿ ಒಂದೋ ಎರಡೋ ಒಡೆದ್ಬಿಟ್ಟು ಹಾಕೋದು. ತುಂಬಾ ಚೆನ್ನಾಗಿತ್ತು. ದೇವ್ರಿಗೆ ಪ್ರಸಾದ ಇಕ್ಬಿಟ್ಟು ಟೇಸ್ಟು ನೋಡಿದೆ, ತುಂಬಾ ಚೆನ್ನಾಗಿತ್ತು. ಈ ಥರ ಪ್ರಸಾದ ಮಾಡಿ ತುಂಬಾ ಚೆನ್ನಾಗಿರುತ್ತೆ. ಇದು ಶಿವ ದೇವ್ರಿಗೂ ಇಷ್ಟನೇ, ಆದರೆ ರಾಯರಿಗೂ ಇಷ್ಟನೇ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ಲೈಕ್ ಮಾಡಿ. ಬಾಯ್ ಬಾಯ್.